ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಸಿಕ್ ಆಗಿ ಟೈಲರಿಂಗ್ ಕಲಿಬೇಕನ್ನುವಾಗ ಏನೇನು ಬೇಕು ಅನ್ನೋದನ್ನ ನಾನಿಲ್ಲಿ ಇವಾಗ ಪ್ಲೇಸ್ ಮಾಡಿದ್ದೀನಿ. ನಿಮಗೆ ಬೇಸಿಕ್ ಆಗಿ ಟೈಲರಿಂಗ್ ಕಲಿಯುವಾಗ ಏನೇನು ರಿಕ್ವೈರ್ ಇದೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ರಿಕ್ವೈರ್ ಇರೋದು ಸ್ಟಿಚಿಂಗಲ್ಲಿ ಸಿಸರ್ ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು. ಸೊ ನಾನಿದು ಲಕ್ಕಿ 10 ಅಂತ ಇದೆ, ಈ ಸಿಸರ್ನ ನಾನು ಯೂಸ್ ಮಾಡ್ತೀನಿ. ಇದು ಆನ್ಲೈನಲ್ಲೂ ಸಿಗುತ್ತೆ. ಈ ಬ್ರ್ಯಾಂಡ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಶಾರ್ಪ್ ಕೂಡ ಇದೆ. ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಇದು ಮೇನ್ ಬೇಸಿಕ್ ಆಗಿ ಬೇಕಾಗಿರೋದು. ನೀವು ಒನ್ಸು ಈ ಸಿಸರ್ನ ತೊಗೊಂಡಾದ್ಮೇಲೆ ಬಟ್ಟೆ ಕಟಿಂಗಿಗೆ ಸಪ್ರೇಟಾಗಿ ಇಟ್ಕೋಬೇಕು. ಪೇಪರ್ ಕಟಿಂಗ್ ಮಾಡುವಾಗ ಸಪ್ರೇಟ್ ಸಿಸರ್ ಯೂಸ್ ಮಾಡಬೇಕು. ಎರಡನ್ನೂ ಯೂಸ್ ಮಾಡಿದ್ರೆ ಶಾರ್ಪ್ನೆಸ್ ಏನಿದೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಇದು ಸಿಸರ್ನ ಯೂಸು. ನೆಕ್ಸ್ಟ್ ಇದು ಟಿಮ್ಮರ್ ಅಂತ ಹೇಳ್ತೀವಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ನೀವು ಹುಕ್ಸ್ ಹಾಕುವಾಗ ದಾರ ಹಾಕ್ತೀರಾ. ಸೊ ಅದರಲ್ಲಿ ದಾರ ಏನು ಥ್ರೆಡ್ ಮಿಕ್ಕಿರುತ್ತೆ ಅದನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಈಸಿಯಾಗಿ, ಈಗ ಸಿಸರ್ನೇ ಅಷ್ಟು ದೊಡ್ಡದನ್ನ ಎತ್ತಿ ನಾವು ಕಟ್ ಮಾಡೋದಕ್ಕಾಗಲ್ಲ. ಸೊ ಇದು ಈಸಿ ಟು ಯೂಸ್. ನೋಡಿ, ಈ ರೀತಿ ಈಸಿಯಾಗಿ ಕಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಟಿಮ್ಮರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದೇನಂದರೆ, ಇದು ಮಾರ್ಕರ್, ಬಟ್ಟೆ ಮಾರ್ಕರ್. ಇದು ನೋಡಿ, ಈ ರೀತಿ ಚಾಪೀಸ್ ಥರ ಬರುತ್ತೆ, ಈ ರೀತಿ ಚಪ್ಪೆ ಶೇಪಲ್ಲಿ ಬರುತ್ತೆ. ಸೊ ಇದು ನಾವು ನೆಕ್ ಶೇಪ್ಗೆ, ನಾವೇನು ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಏನೇ ಕಟ್ ಮಾಡಬೇಕಾದ್ರೂ ಈ ಮಾರ್ಕರ್ನ ಯೂಸ್ ಮಾಡಿ ಈ ರೀತಿ ಶೇಪ್ ಕೊಡೋದಕ್ಕೆ ಈ ಮಾರ್ಕರ್ನ ಯೂಸ್ ಮಾಡ್ತೀವಿ. ಸೊ ಇದ್ರ ಯೂಸು ಇದಾಗಿದೆ. ನೆಕ್ಸ್ಟ್ ಇದು ಟೇಪು. ನಾವೇನೇ ಮೆಜರ್ಮೆಂಟ್ ಬೇಕಾದರೂ ಮೇನ್ ಇದೇ ನಮಗೆ ರಿಕ್ವೈರ್ ಇರೋದು. ಈ ಸೈಡು ಇಂಚಸ್ಸು, ಈ ಸೈಡ್ಸು ಸೆಂಟಿಮೀಟರ್ಸು. ಸೊ ಟೇಪ್ಸ್ನ ಮೆಜರ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಇದು ಬಾಬಿನ್ ಕೇಸ್, ಬಾಬಿನ್ನು. ಇದನ್ನು ನಾವು ಮಿಷಿನ್ಗೆ ಇನ್ಸರ್ಟ್ ಮಾಡಿ ಇದ್ರ ಮೂಲಕನೇ ನಾವು ಸ್ಟಿಚ್ ಮಾಡೋದು. ನೋಡಿ, ಇದನ್ನು ಪ್ಲೇಸ್ ಮಾಡೋದು. ಫಸ್ಟು ಈ ಥ್ರೆಡ್ ಫೇಸು ಈ ರೀತಿ ಇರಬೇಕು. ಸೊ ಇದನ್ನು ಒಳಗಡೆ ಇನ್ಸರ್ಟ್ ಮಾಡಿ, ಇಲ್ಲೇನು ಸ್ಪೇಸ್ ಇದೆಯಲ್ಲ ಇಲ್ಲಿಂದ ಇನ್ಸರ್ಟ್ ಮಾಡಿ ಈ ರೀತಿ ತೆಗಿಬೇಕು. ಸೊ ಹೀಗಿರಬೇಕು. ಸೊ ಇದ್ರ ಯೂಸು ಈ ರೀತಿ ಇದನ್ನು ಯೂಸ್ ಮಾಡೋದು. ನೆಕ್ಸ್ಟ್ ಎಕ್ಸ್ಟ್ರಾ ನಮ್ಗೆ ಯಾವುದೇ ಥ್ರೆಡ್ ಬೇಕು, ಈಗ ಒಂದು ಬ್ಲ್ಯಾಕ್ ಬೇಕು, ಬ್ಲ್ಯಾಕ್ ಯೂಸ್ ಮಾಡಿರ್ತೀವಿ ಆಲ್ರೆಡಿ, ಅದರಲ್ಲಿ ಅರ್ಧ ಥ್ರೆಡ್ ಮಿಕ್ಬಿಟ್ಟಿರುತ್ತೆ. ಸೊ ನಾವು ಅದ್ರ ಮೇಲೆ ನಾವು ಅದನ್ನು ಸುತ್ತಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನು ಸಪ್ರೇಟ್ ನಾವು ಥ್ರೆಡ್, ಈಗ ಬೇರೆ ಕಲರಲ್ಲಿ ನಾವು ಸ್ಟಿಚ್ ಮಾಡ್ತಿದ್ದೀವಿ ಅನ್ಕೊಳ್ಳಿ, ಪಿಂಕ್ ಕಲರ್ ಬೇಕು. ಸೊ ಇವಾಗ ಬ್ಲ್ಯಾಕ್ ಸಪ್ರೇಟ್ ಆಗಿ ತೆಗೆದ್ಬಿಟ್ಟು ಈ ಪಿಂಕು ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಸ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು, ಇವಾಗ ನಾವು ಮಿಷಿನಲ್ಲಿ ಸೂಜಿ ದಾರನ ಪೋಣಿಸೋಕ್ಕಾಗದೇ ಇರುವಾಗ ಇದ್ರ ಥ್ರೂ ನಾವು ಪೋಣಿಸೋದಕ್ಕೆ, ದಾರ ಪೋಣಿಸೋದಕ್ಕೆ ನಾವು ಇದ್ರ ಥ್ರೂ ಹೆಲ್ಪ್ ಮಾಡುತ್ತೆ. ಇದು ನೋಡಿ ಹೀಗಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ಮಿಷಿನ್ ಸೂಜಿ ಹಿಂಗೆ ಇನ್ಸರ್ಟ್ ಆಗಿರುತ್ತೆ. ಇದೇನಿದೆ ಈ ಸ್ಪೇಸು, ಇಲ್ಲಿಂದ ಇದನ್ನು ಒಳಗಡೆಗೆ ಈ ರೀತಿ ಇನ್ಸರ್ಟ್ ಮಾಡಬೇಕು ಫಸ್ಟು. ಸೊ ನೋಡಿ, ಈ ರೀತಿ ಈಸಿಯಾಗಿ ಓಪನ್ ಆಗುತ್ತೆ. ಆಮೇಲೆ ಏನು ಥ್ರೆಡ್ ಇದೆ, ಥ್ರೆಡ್ಡನ್ನು ಒಳಗಡೆಗೆ ಇನ್ಸರ್ಟ್ ಮಾಡಿಬಿಟ್ಟು ನೀಟಾಗಿ ಹಿಂಗೆ ಹೇಳ್ಕೊಂಡ್ರೆ ಬಂದ್ಬಿಡುತ್ತೆ. ಆಗ ನಾವು ದಾರ ಪೋಣಿಸುವಾಗ ಸೂಜಿಗೆ ಈಸಿಯಾಗಿ ಪೋಣಿಸ್ಕೊಳ್ಬೋದು. ಸೊ ಇದು ನೀಟಾಗಿ ಕಾಣಿಸ್ದಂತೆ ದಾರ ಪೋಣಿಸೋದಕ್ಕೆ ಕಷ್ಟಪಡೋರಿಗೆ ಇದು ಹೆಲ್ಪ್ಫುಲ್ ಆಗಲಿ ಅಂತ ಮಾಡಿದ್ದಾರೆ. ಸೊ ಇದ್ರ ಯೂಸ್ ಇದಾಗಿದೆ. ಸೊ ನೆಕ್ಸ್ಟ್ ಇದು ನೀಡಲ್ಲು. ನಮ್ಮದು ಮಿಷಿನ್ ನೀಡಲ್ಲು ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಇರುತ್ತೆ. ನನ್ನ ಮಿಷಿನ್ ನೀಡಲ್ಲು 18x110 ಸೈಜ್. ಇದು ನೋಡಿ, ಈ ರೀತಿ ಶೇಪಲ್ಲಿದೆ. ಇಲ್ಲಿ ಫ್ಲಾಟ್ ಇದೆ, ಇಲ್ಲಿ ರೌಂಡ್ ಇದೆ. ಈ ರೀತಿ ಒಂದೊಂದು ಮಿಷಿನ್ದು ಒಂದೊಂದು ಥರ ಶೇಪ್ ಬರುತ್ತೆ. ಕೆಲವು ಮಿಷಿನ್ಸ್ಗೆ ಫುಲ್ ರೌಂಡ್ ಇರುತ್ತೆ, ಕೆಲವು ಮಿಷಿನ್ಸ್ಗೆ ಈ ರೀತಿ ಫ್ಲಾಟು, ಈ ರೀತಿ ರೌಂಡು, ಈ ರೀತಿ ಇರುತ್ತೆ. ನೆಕ್ಸ್ಟ್ ಇದು ಥ್ರೆಡ್ನ ಫಿಲ್ ಮಾಡೋದಿದು. ಇದನ್ನು ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ರೀತಿ ಅಂತ. ಇದು ಬಾಲ್ ಪಿನ್ ಅಂತ ಹೇಳ್ತೀವಿ. ಈ ಬಾಲ್ ಪಿನ್ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ನಾವು ಕ್ಲಾತ್ನ ಕಟ್ ಮಾಡಿ, ಅಂದರೆ ನಾವು ಏನು ಡ್ರೆಸ್ ಆಗಿರಲಿ, ಬ್ಲೌಸ್ ಆಗಿರಲಿ, ಏನೇ ಕಟ್ ಮಾಡುವಾಗ ನಾವು ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿರುತ್ತೆ ಅದನ್ನು ಕಟ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಸಪೋರ್ಟಿವ್ ಆಗಿರಲಿ ಅಂತ ಹೇಳಿ ನಾವು ಈ ರೀತಿ ಲೈನಿಂಗು ಮತ್ತು ಮೇನ್ ಕ್ಲಾತ್ನ ಸಪೋರ್ಟಿವ್ ಆಗಿರಿಸೋದಕ್ಕೆ ಅಂತ ಈ ರೀತಿ ಈ ಬಾಲ್ ಪಿನ್ನ ಯೂಸ್ ಮಾಡ್ತೀವಿ. ಸೊ ಇದ್ರ ಯೂಸ್ ಇದು. ನೆಕ್ಸ್ಟು ಹುಕ್ಸ್ ನಾವು ಬ್ಲೌಸಸ್ಸು, ಡ್ರೆಸ್ಸಸ್ಸು, ಫ್ರಾಕ್ಸು ಏನಕ್ಕೆ ಬೇಕಂದ್ರೂ ಹುಕ್ಸ್ ಬೇಕಂದ್ರೆ ಹುಕ್ಸ್ ಹಾಕೋದು. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಮೇನ್ ಬ್ಲೌಸಸ್ಗೆಲ್ಲ ಹುಕ್ಸೇ ಮೇನ್ ಹಾಕೋದು. ಸೊ ಇದು ಹುಕ್ಸು. ನಾನು ಹುಕ್ಸ್ ಯಾವ ರೀತಿ ಹಾಕೋದು ಅಂತ ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಏನಾದರೂ ಹುಕ್ಸ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ. ಇದು ಶೇಪ್ ಸ್ಕೇಲು. ನೀವೇನಾದರೂ ಬಿಗಿನರ್ಸ್ ಆಗಿದ್ದು ನಿಮಗೆ ರೌಂಡ್ ಶೇಪು ಅಥವಾ ಆರ್ಮ್ ಹೋಲ್ ಶೇಪು ಏನೇ ಕೊಡೋದಕ್ಕೂ ಕಷ್ಟ ಆಗ್ತಿದೆ ಅಂತಂದರೆ ಈ ಸ್ಕೇಲ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ನೆಕ್ ಶೇಪು ಆರಾಮಾಗಿ ನೀವು ಕೊಟ್ಕೋಬೋದು. ಸೊ ಈಗಿದೆ ಅಂತ ಹೇಳಿದ್ರೆ ಮಾರ್ಕು ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ನೀಟಾಗಿ ಕೊಟ್ಕೋಬೋದು. ಸೊ ಇದು ರೌಂಡ್ ಶೇಪ್ ಕೊಡ್ಕೊಳ್ಳೋದಕ್ಕೆ ಆ್ಯಂಡ್ ಆರ್ಮ್ ಹೋಲ್ ಶೇಪ್ ಕೊಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಇದೆ. ನೀವೇನಾದರೂ ಶೇಪ್ ಕೊಡೋದಕ್ಕೆ ತುಂಬ ಸಫರ್ ಆಗ್ತಿದ್ರೆ ಈ ಸ್ಕೇಲ್ನ ತಗೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯೂಶಲ್ ಆಗಿ ಈ ರೆಡ್ ಡಾಟ್ ಕಾಣಿಸ್ತಿದೆಯಲ್ಲ, ಇದನ್ನು ಯೂಶಲ್ ಆಗಿ ತೆಗೆದು ಬಿಡ್ತಾರೆ. ಬಟ್ ಇದನ್ನು ತೆಗಿಬಾರ್ದು. ಇದೇನಕ್ಕೆ ಯೂಸ್ ಅಂತ ಹೇಳಿದ್ರೆ, ನಾವೀಗ ಕ್ಲಾತ್ ರಿಮೂವ್ ಮಾಡ್ತಿರುವಾಗ ಇನ್ನೊಂದು ಕ್ಲಾತ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಆ ರೆಡ್ ಬಟನ್ ಕೊಟ್ಟಿರೋದು. ಅದು ತುಂಬಾ ಹೆಲ್ಪ್ಫುಲ್ಲು. ಸೊ ಈ ರೀತಿ ಸ್ಟಿಚ್ ಇದೆ ಅಂದ್ಕೊಳ್ಳಿ, ನಿಮ್ಗೆ ಈ ಸ್ಟಿಚ್ ಬೇಡ, ರಿಮೂವ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಈ ರೀತಿ ತುಂಬಾ ಶಾರ್ಪ್ ಇರುತ್ತೆ. ಈ ಮೇನ್ ಕ್ಲಾತ್ ಏನಿದೆ ಅದೇ ಕಟ್ ಮಾಡಿಬಿಡುತ್ತೆ. ನೋಡಿ, ನೀವು ಏನು ಥ್ರೆಡ್ ಇದೆ ಥ್ರೆಡ್ಗೆ ಇನ್ಸರ್ಟ್ ಮಾಡಿನೇ ಕಟ್ ಮಾಡಬೇಕು. ಇದು ನೋಡಿ ರೆಡ್ ಡಾಟು. ಇನ್ ಕೇಸ್ ನೀವೇನಾದರೂ ಇದನ್ನು ರಿಮೂವ್ ಮಾಡಿಬಿಟ್ರೆ ಇಲ್ಲಿ ಚುಚ್ಕೊಬಿಡುತ್ತೆ. ಸೊ ಇದು ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಅದಕ್ಕೆ ಇದನ್ನು ರಿಮೂವ್ ಮಾಡೋಕೆ ಹೋಗ್ಬೇಡಿ. ಅದು ಹೇಗಿದೆ ಹಾಗೆ ಇದ್ದು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್. ಇದು ಕ್ಲಾತ್ನೇ ಕಟ್ ಮಾಡಿಬಿಡುತ್ತೆ, ಅಷ್ಟು ಶಾರ್ಪ್ ಇರುತ್ತೆ ಇದು ಮಿಡಲಲ್ಲಿ. ನೋಡಿ,
ಕ್ಲಾತ್ನ ಕಟ್ ಮಾಡೋಷ್ಟು ಶಾರ್ಪ್ ಇರುತ್ತೆ. ನೋಡಿ ನೀವು ಆ ಥ್ರೆಡ್ ಏನಿದೆ ಆ ಥ್ರೆಡ್ಗೆ ಇಟ್ಟನೆ ನೀವು ಇದನ್ನು ಮೂವ್ ಮಾಡಬೇಕು, ಇಲ್ಲಾಂದರೆ ಬಟ್ಟೆನ ಕಟ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಇದ್ರ ಯೂಸು ಸ್ಟಿಚ್ ಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಪೈಪಿಂಗು. ಈಗ ಪೈಪಿಂಗ್ ಮಾಡ್ಕೊಳ್ಳುವಾಗ ನಾವು ಯೂಶಲಿ ತುಂಬ ಕಷ್ಟಪಡ್ತೀವಿ. ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನಾನು ಪೈಪಿಂಗ್ಗೆ. ನಾವು ಈ ಪೈಪಿಂಗ್ ಯೂಶಲಿ ತೆಗಿವಾಗ ಇಲ್ಲಿ ಸೂಜಿಲಿ ಹಾಕೊಂಡು ಸೂಜಿನ ಇನ್ಸರ್ಟ್ ಮಾಡಿ ತೆಗೆದು ಆ ರೀತಿ ತುಂಬಾ ಕಷ್ಟ ಆಗ್ತಿತ್ತು. ಸೊ ಇದು ತುಂಬಾ ಈಸಿಯಾಗಿ ನಾವು ಪೈಪಿಂಗ್ನ ಮಾಡ್ಕೋಬೋದು. ನೋಡಿ ಇಲ್ಲಿ ಏನು ಹೋಲ್ ಇದೆ, ಇದೇನಿದೆ ಈ ರೀತಿ ಲಾಕ್ಸ್ ಇರುತ್ತೆ. ಇದು ಹೋಲ್ಡ್ ಮಾಡೋದಕ್ಕೆ ಈ ರೀತಿ ರೌಂಡಾಗಿ ಕೊಟ್ಟಿರ್ತಾರೆ ಹೋಲ್ಡರು. ಸೊ ಇದನ್ನು ಈ ರೀತಿ ಮಾಡಿಕೊಂಡು ಒಳಗಡೆ ಇನ್ಸರ್ಟ್ ಮಾಡಬೇಕು ಫಸ್ಟ್. ಇವಾಗ ಎಂಡಿಗೆ ರೀಚ್ ಆದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಟನ್ನು, ಇದನ್ನು ಒಂದು ½ ಇಂಚಷ್ಟು ದೂರ ಬಂದು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿಬಿಟ್ಟು ಒಳಗಡೆಗೆ ನೀಟಾಗಿ ಹಿಂಗೆ ಹೇಳ್ಕೋಬೇಕು. ನೆಕ್ಸ್ಟು ಎಂಡಿಂಗಲ್ಲಿ ರಿಮೂವ್ ಮಾಡಿದ್ರೆ ಮುಗೀತು. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ. ಕಷ್ಟಪಡೋ ನೆಸೆಸಿಟಿನೇ ಇರಲ್ಲ. ಸೊ ಈಸಿಯಾಗಿ ಇದ್ರ ಮೂಲಕ ನಾವು ಈಸಿಯಾಗಿ ಪೈಪಿಂಗ್ನ ಮಾಡ್ಕೋಬೋದು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ, ಪೈಪಿಂಗ್ ಸ್ಟಿಕ್ಕು. ಸೊ ಇಷ್ಟಾಗಿತ್ತು ಇವತ್ತಿನ ಯೂಸಸ್ಸು. ಇದನ್ನು ದಾರ ಯಾವ ರೀತಿ ಫಿಲ್ ಮಾಡೋದಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿಗೆ ಫಸ್ಟು ಥ್ರೆಡ್ನ ರೌಂಡ್ ಮಾಡ್ಕೋತೀರಾ, ಕೈಯಲ್ಲಿ ಸ್ವಲ್ಪ ಸುತ್ತಕೊಂಡು. ಇವಾಗ ನೋಡಿ ಇದು ಆಪೋಸಿಟ್ ಈ ರೀತಿ ಇರಬೇಕು. ಇಲ್ಲಿ ಏನು ಕಾಣಿಸ್ತಿದೆ ಇಲ್ಲಿ ಒಳಗಡೆಗೆ ಲಾಕ್ ಮಾಡಬೇಕು. ಸೊ ನೋಡಿ ಫ್ರೀಯಾಗಿ ಈ ರೀತಿ ಇರಬೇಕು, ಫ್ರೀಯಾಗಿ. ಆವಾಗ ನಾವು ಥ್ರೆಡ್ ಫಿಲ್ ಮಾಡುವಾಗ ನೀಟಾಗಿ ಈ ರೀತಿ ಫಿಲ್ ಆಗುತ್ತೆ. ಇಲ್ಲಿ ಏನು ರೋಲ್ ಕಾಣಿಸ್ತಿದೆ, ನಿಮ್ಮ ಮಿಷಿನ್ ರಿಂಗ್ ಏನಿದೆ, ನೀವು ಪೆಟಲ್ ಮಾಡ್ತಾ ಇದನ್ನು ಆ ರಿಂಗ್ ಇರುತ್ತಲ್ಲ, ಆ ರಿಂಗ್ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದ್ರ ಜೊತೆನೇ ಸುತ್ತಿ ಇದು ಈ ರೀತಿ ಥ್ರೆಡ್ ಫಿಲ್ ಮಾಡುತ್ತೆ. ಈ ರೀತಿ ಥ್ರೆಡ್ ಫಿಲ್ ಮಾಡುತ್ತೆ. ಸೊ ಈಸಿಯಾಗಿ ಥ್ರೆಡ್ ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಥ್ರೆಡ್ ಹೋಲ್ಡರ್ ಇದು ತುಂಬಾ ಹೆಲ್ಪ್ಫುಲ್ಲು, ತುಂಬಾ ಕ್ವಿಕ್ ಆಗಿ ನಮಗೆ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಇದ್ರ ಪ್ರೈಸ್ ಬಂದು 20 to 25 ರೂಪೀಸ್ ಅನ್ಸುತ್ತೆ ಅಷ್ಟೇ. ಸೊ ಇದೆಲ್ಲ ಬುಕ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ನೀವು ಕೇಳಿ ಬೇಕಾದ್ರೆ ತೊಗೋಬೋದು. ಥ್ರೆಡ್ ಫಿಲ್ ಮಾಡೋದು ಅಂತ ಕೇಳಿ ಕೊಡ್ತಾರೆ. ಸೊ ಇಷ್ಟು ಇವತ್ತಿನ ಸ್ಟಿಚಿಂಗ್ ಬೇಸಿಕ್ ಆಗಿ ಏನೇನು ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇದರಲ್ಲೇನಾದರೂ ಡೌಟ್ಸ್ ಇದ್ದರೆ ಆ್ಯಂಡ್ ನಿಮಗೆ ಬೇರೆ ಯಾವುದ್ರಲ್ಲಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.